ವೈಫ್ ಆಲ್ವೇಸ್ ಇಸ್ ಅ ಜಾಯ್ ಆಫ್ ಮ್ಯಾನ್ಸ್ ಹಾರ್ಟ್. ಅಂದರೆ ಯಾರ ಜೊತೆ ಬಾಳ ಪಯಣ ನಡೆಸಬೇಕು, ಪಯಣದ ಸುಖವನ್ನು ಸವಿಬೇಕು ಅಂದ್ಕೊಂಡಿರ್ತೀವೋ ಅಂತಹ ಒಬ್ಬ ಸಂಗಾತಿ ಸಿಕ್ಕ ಕ್ಷಣ. ಆದರೆ ವೆನ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇಟ್ ಯೂಶಲಿ ಟರ್ನ್ಸ್ ಔಟ್ ಟು ಬಿ ಸಮ್ವನ್. ಯಾವಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬರೀ ಎಕ್ಸ್ಪೆಕ್ಟೇಷನ್ಸ್ಗಳಾಗಿ ಉಳಿಯುತ್ತವೋ ಆಗ ಡಿಸಪಾಯಿಂಟ್ಮೆಂಟ್ಸ್ ಕಣ್ತರಿಯುತ್ತೆ, ಮನಸ್ಸಿಗೆ ನೋವಾಗುತ್ತೆ. ವಿ ಲುಕ್ ಎಟ್ ಈಚ್ ಅದರ್ ವಂಡರಿಂಗ್ ವಾಟ್ ಅದರ್ ಇಸ್ ಥಿಂಕಿಂಗ್ ಬಟ್ ವಿ ನೆವರ್ ಸೇ ಇಟ್. ನಮಗೆ ನಮ್ಮದೇ ಆದ ಯೋಚನೆಗಳಿವೆ, ನಂಬಿಕೆಗಳಿವೆ, ನಮ್ಮೊಳಗೆ ಮರೆಯಲಾಗದ ಘಟನೆಗಳಿವೆ. ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಲವ್ ಆ್ಯಂಡ್ ಮ್ಯಾರೇಜ್ ಜೀವನದಲ್ಲಿ ಎಲ್ಲಕ್ಕಿಂತ ಸಂತೋಷದ ಕ್ಷಣ. ಆದರೆ ಕೆಲವೊಮ್ಮೆ ಕಾರಣವಲ್ಲದ ಕಾರಣಕ್ಕೆ ಕಹಿ ಘಟನೆಗಳು ನಡೆದ್ಬಿಡುತ್ತೆ. ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟ ಬದುಕು ವಿಚಿತ್ರ ತಳಮಳಕ್ಕೆ ದೂಡಿಬಿಡುತ್ತೆ. ಹೌದು, ಕೆಲವೊಮ್ಮೆ ಹಾಗಾಗುತ್ತೆ. ನಾನೀಗ ಶೇರ್ ಮಾಡ್ಕೊಳ್ತಾ ಇರೋ ನನ್ನ ಜೀವನದ ಆ ದಿನ, ವೆನ್ ಐ ಮೆಟ್ ದ ಲಾಯರ್, ಇಟ್ ವಾಸ್ ಸಚ್ ಅ ಕ್ರಾಸ್ ರೋಡ್ ವೇರ್ ಐ ಹ್ಯಾಡ್ ಟು ಡ್ರಾ ಅ ಕನ್ಕ್ಲೂಷನ್. ದಟ್ ಡೇ ಸಾರಿ, ತುಂಬ ಹೊತ್ತು ಕಾಯಿಸಿದ್ನಾ? ಇಲ್ಲ, ಬಂದು ಜಸ್ಟ್ 10 minutes ಆಯಿತು. ಓಕೆ. ಬೈ ದ ವೇ, ನನ್ನನ್ನು ಯಾರು ಸಜೆಸ್ಟ್ ಮಾಡಿದ್ರು ಅಂದರೆ? ಮಿಸಸ್ ದೇಸಾಯಿ. ಮಿಸಸ್ ದೇಸಾಯಿ? ಹಾಂ, ಲಾಸ್ಟ್ ಇಯರ್ ನಾನೇ ಅವರ ಡಿವೋರ್ಸ್ ಕೇಸ್ ಹ್ಯಾಂಡಲ್ ಮಾಡಿದ್ದು. ಬಟ್ ಸ್ಟಿಲ್ ಅವ್ರು ಒಟ್ಟಿಗೇನೇ ಇದ್ದಾರೆ ಅನ್ಕೋತೀನಿ. ಹೌದಾ? ಅವ್ರು ಸಪ್ರೇಟ್ ಆಗಬೇಕಾಗಿತ್ತಾ? ಛೇಚೆ ಹಾಗಲ್ಲ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ. ನೋ, ಐ ವಾಸ್ ಜಸ್ಟ್ ಕಿಡಿಂಗ್. ನಾವು ಮಾತಾಡೋಕ್ಕೆ ಮುಂಚೆ ಲೆಟ್ಸ್ ಆರ್ಡರ್ ಸಮಥಿಂಗ್. ತಗೊಳ್ಳಿ. ಸೊ ಹೇಳಿ, ವಾಟ್ ಮೇಡ್ ಯು ಥಿಂಕ್ ಅಬೌಟ್ ದಿಸ್? ವೆಲ್, ಐ ಜಸ್ಟ್ ನೀಡ್ ಸೆಪ್ರೇಷನ್ ಫ್ರಮ್ ಮೈ ಹಸ್ಬೆಂಡ್. ಏನೋ ಸರಿ ಹೋಗ್ತಿಲ್ಲ, ಎಲ್ಲ ಅಂದ್ಕೊಂಡಂತಿಲ್ಲ. ಸಮಸ್ಯೆ ಅಂತಲ್ಲ, ಬಟ್ ಎವ್ರಿಥಿಂಗ್ ಈಸ್ ನಾಟ್ ಸ್ಮೂತ್ ಆ್ಯಂಡ್ ಸೌಂಡ್. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮುಂದಿನ ತಿಂಗಳು 10ನೇ ತಾರೀಕಿಗೆ 2 ವರ್ಷ ಆಗುತ್ತೆ. ಮಗು? ಇಲ್ಲ. ನಾನು ಕೆಲವೊಂದು ನೋಟ್ಸ್ ತೊಗೊಳ್ತೀನಿ, ಇಫ್ ಯು ಡೋಂಟ್ ಮೈಂಡ್. ವೈ ಆರ್ ಯು ಸೊ ಪರ್ಟರ್ಬ್ಡ್ ಇನ್ ಅ ರಿಲೇಷನ್ಶಿಪ್? ಐ ಜಸ್ಟ್ ಡೋಂಟ್ ನೋ, ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಅವ್ನು ಕಟ್ತಾ ಇರೋ ಕೋಟೆಯಲ್ಲಿ ನಾನೊಬ್ಬಳೇ ಬದುಕಬೇಕೇನೋ ಅನ್ನಿಸ್ತಿದೆ. ದಿನಕ್ಕೆ ಐಡೆಂಟಿಟಿನ ಕಳ್ಕೊತಿದ್ದೀನಿ ಅನ್ನಿಸ್ತಿದೆ. ನನ್ನ ಆಸೆ ಕನಸು ಯಾವುದು ಅವ್ನಿಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಮದುವೆ ಬಗ್ಗೆ ನನಗಿದ್ದ ಕಲ್ಪನೆಗಳೇ ಬೇರೆ. ಹಿ ಶುಡ್ ಲವ್ ಮೀ ಆಲ್ ದ ಟೈಮ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನಾವು ನಿಮ್ಮದು ಅರೇಂಜ್ಡ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್ಡ್. Can you tell me more on that? When I was working in IBM, he just came as a client there. ಹಾಗೆ ಕ್ಲೋಸ್ ಆದ್ವಿ. ಆಫ್ಟರ್ ಫ್ಯೂ ವೀಕ್ಸ್ ವಿ ಜಸ್ಟ್ ಗಾಟ್ ಎಂಗೇಜ್ಡ್. ಸೊ ಅವರಿಂದ ನಿಮಗೆ ಪ್ರೀತಿ ಸಿಗ್ತಿಲ್ಲ? ಐ ಮೀನ್, ಅವ್ರು ನಿಮ್ಮನ್ನು ಅನುಮಾನಿಸ್ತಾರಾ? ಐ ಮೀನ್, ವಿ ಬೋತ್ ಹ್ಯಾವ್ ಸೇಮ್ ಟೇಕ್ ಹೋಮ್ಸ್. ಐ ಡೂ ಹ್ಯಾವ್ ಈಕ್ವಲ್ ರೈಟ್ಸ್. ನಾನು ಮನೆಗೆ ಸ್ವಲ್ಪ ಲೇಟಾಗಿ ಬಂದರೆ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾನೆ. ಫೋನ್ನಲ್ಲಿ ನಗ್ತಾ ಯಾರ್ದಾದ್ರೂ ಜೊತೆ ಮಾತಾಡ್ತಿದ್ರೆ ಸಾಕು, ಅವ್ನು ಸಹಿಸಲ್ಲ. ಸಿಸ್ಟಮ್ ಮುಂದೆ ಕೂತಿದ್ರೆ ಯಾರ್ದೋ ಜೊತೆ ಚಾಟ್ ಮಾಡ್ತಿದ್ದೀನಿ ಅಂತ ಅನುಮಾನ ಪಡ್ತಾನೆ. ಒಂಥರ ಅತಿಯಾದ ಪೊಸೆಸಿವ್ನೆಸ್. ಬಲವಂತದ ಪ್ರೀತಿನ ಅನುಭವಿಸೋದು ತುಂಬಾ ಕಷ್ಟ.
ಇಬ್ಬರಿಗೂ ಆಫೀಸಲ್ಲಿ ವರ್ಕ್ಲೋಡ್ ಜಾಸ್ತಿಯಾಗಿ ಮೀಟ್ ಮಾಡೋಕ್ಕೆ 2-3 ದಿನಗಳೇ ಆಗ್ತಿತ್ತು. ಸುಸ್ತಾಗಿ ಮನೆಗೆ ಬಂದರೆ ಅವನ ಮುಖದಲ್ಲಿ ಪ್ರೀತಿ ಬದಲು ಪ್ರಶ್ನೆಗಳೇ ಕಾಣಿಸ್ತಿತ್ತು. ನಾನೇ ದುಡ್ದಿದ್ದ ದುಡ್ಡಿನ ಮೇಲೂ ನನಗೆ ಅಧಿಕಾರ ಇಲ್ಲ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಐ ಆಮ್ ನಾಟ್ ಏಬಲ್ ಟು ಟೇಕ್ ದಿಸ್. ಅವ್ರೇನಾದರೂ ಕುಡಿದು ಬಂದು ಜಗಳ ಆಡ್ತಾರಾ? ನೆವರ್. ಹಿ ಡಸಂಟ್ ಡ್ರಿಂಕ್. ನಿಮಗೆ ಇರಿಟೇಟ್ ಆಗೋ ಥರ ಏನಾದರೂ ಮಾತಾಡ್ತಾರಾ? ಐ ಮೀನ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸಸ್, ಬಿಹೇವಿಯರ್ ಬಗ್ಗೆ ತಡ್ಕೊಳಕ್ಕೆ ಆಗದಿರೋಷ್ಟು ಏನಾದರೂ ಕಮೆಂಟ್ಸ್ ಮಾಡ್ತಾರಾ? ಹಾಗೇನಿಲ್ಲ. ಅವ್ರು ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಎನಿ ಅಫೇರ್ಸ್? ನೋ ವೇ. ಹೀಸ್ ನಾಟ್ ಲೈಕ್ ದ್ಯಾಟ್. ಅವರು ಬೇಕು ಅಂತಲೇ ನಿಮ್ಮ ಜೊತೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಛೇ, ಅವ್ರು ಅಷ್ಟೊಂದು ಕೆಟ್ಟವರಲ್ಲ. ಹಾಗೆ ನೋಡಿದ್ರೆ ಇಂಟೆನ್ಷನಲ್ ಆಗಿ ಅವ್ರು ಹೀಗೆ ಮಾಡ್ತಿದ್ದಾರೆ ಅನಿಸ್ತಿಲ್ಲ. ಬಟ್ ಅದೇನೋ ಕಂಫರ್ಟ್ ಫೀಲ್ ಆಗ್ತಿಲ್ಲ. ಓಕೆ, ಅವ್ರಿಗೆ ಯಾವುದೇ ಅಫೇರ್ಸ್ ಇಲ್ಲ, ಅವರು ನಿಮಗೆ ಯಾವುದೇ ರೀತಿಯಾದ ಟಾರ್ಚರ್ ಕೊಟ್ಟಿಲ್ಲ, ಕೆಲವೊಂದು ವಿಷಯಕ್ಕೆ ರೇಗಾಡ್ತಾರೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಮೇಕಿಂಗ್ ಯು ಫೀಲ್ ಅನ್ಕಂಫರ್ಟಬಲ್ ಇನ್ ರಿಲೇಷನ್ಶಿಪ್. ನೀವು ಯಾವತ್ತಾದರೂ ಅವ್ರಿಗೆ ಬೇಜಾರು ಮಾಡೋದಾಗಲಿ ಅಥವಾ ರೇಗಾಡೋದಾಗಲಿ ಮಾಡಿಲ್ವಾ? ಎಲ್ಲಾದರೂ ಆಚೆ ಹೋಗೋಣ ಅಂದರೆ ಕೆಲಸ ಇದೆ ಅಂತ ಹೇಳಿ ಜಾರ್ಕೋತಿದ್ದ. ಆಗೆಲ್ಲ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನಿಸ್ತಿತ್ತು. ಅವನ ಲೈಫಲ್ಲಿ ನನಗೆ ಚೂರು ಜಾಗನೇ ಕೊಟ್ಟಿಲ್ಲ ಅಂತ ಬೇಜಾರಾಗ್ತಿತ್ತು, ಸಿಟ್ಟು ಬರ್ತಿತ್ತು. ಆ ಥರ ಸಿಚುಯೇಷನ್ಗಳಲ್ಲಿ ರೇಗಾಡಿದ್ದಿದೆ. ಓಕೆ, ಮಾತಾಡಿ ಬಗೆಹರಿಸ್ಕೊಳ್ಳೋ ವಿಷಯಕ್ಕೆ ಡಿವೋರ್ಸ್ ಬೇಕು ಅಂತಿದ್ದೀರಾ? ಅವ್ರಿಗೂ ನಿಮ್ಮ ಬಗ್ಗೆ ಇದೇ ಅಭಿಪ್ರಾಯನಾ? ಅಂದರೆ ನಿಮ್ಮಿಬ್ಬರಿಗೂ ಜೊತೆಗೆ ಸಂಸಾರ ಮಾಡೋಕ್ಕಾಗಲ್ಲ ಅಂತಂದರೆ ಆರಾಮಾಗಿ ಡಿವೋರ್ಸ್ ತೊಗೋಬೋದು. ಸಾಕು, ಥ್ಯಾಂಕ್ ಯು. ಐ ಮೆಂಟ್, ನೀವು ಹೇಳಿದ ಆ ರೆಸ್ಟ್ರಿಕ್ಷನ್ಸ್, ಐಡೆಂಟಿಟಿ ಕ್ರೈಸಿಸ್, ಓವರ್ ಪೊಸೆಸಿವ್ನೆಸ್ ಎಟ್ಸೆಟ್ರಾ ಇವೆಲ್ಲ ಅವ್ರಿಗೂ ಅನ್ಸಿದೆ ಅಂತ ನಿಮ್ಗೆ ಅನ್ಸಿದೆಯಾ? ನಾನೊಬ್ಬಳಿಗೆ ಅನ್ಸಿದ್ರೆ ಸೆಪ್ರೇಟ್ ಆಗೋಕ್ಕಾಗಲ್ವಾ? ವೈ ನಾಟ್? ಇಟ್ಸ್ ಪಾಸಿಬಲ್, ಖಂಡಿತ ಸಾಧ್ಯ. ಹಾಗಾದರೆ ನಂಗೆ ಆಗ್ತಿರೋ ತೊಂದರೆಗಳನ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತಾ? ಇಲ್ಲ, ನಿಮಗನ್ನಿಸ್ತಿರೋ ತೊಂದರೆಗಳು ಕೋರ್ಟ್ಗೆ ತೊಂದರೆಗಳು ಅಂತ ಅನ್ಸಲ್ಲ. ಮತ್ತೆ ಡೋಂಟ್ ವರಿ, ನಾಳೆ ನೀವು ನಮ್ಮ ಆಫೀಸಿಗೆ ಬಂದರೆ ಕೆಲವೊಂದು ಫಾರ್ಮ್ಯಾಲಿಟೀಸ್ ಇದೆ. ಐ ನೀಡ್ ಯುವರ್ ಸಿಗ್ನೇಚರ್ಸ್ ಇನ್ ಸಮ್ ಪ್ಲೇಸಸ್. ರಿಮೈನಿಂಗ್ ಥಿಂಗ್ಸ್ ಲೀವ್ ಇಟ್ ಟು ಮೀ. ರಿಮೈನಿಂಗ್ ಥಿಂಗ್ಸ್? ವಾಟ್ ಡಸ್ ದಟ್ ಮೀನ್? ಒಂದು ನಿಮಿಷ. ಹೇಳಿ ಕುಮಾರ್, ಏನು ವಿಷಯ? ನೆಕ್ಸ್ಟ್ ಹಿಯರಿಂಗ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಡಿವೋರ್ಸ್ ಸಿಕ್ತು ಅಂತಲೇ ಅನ್ಕೊಳ್ಳಿ. ಅದು ನಿಜನೋ ಸುಳ್ಳು ಅಂತ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಜ ಅಂತ ಪ್ರೂವ್ ಮಾಡಿದ್ದೀನಲ್ಲ, ದಟ್ಸ್ ಇಟ್. ಬಿ ಹ್ಯಾಪಿ, ಯುಲ್ ಸೂನ್ ಗೆಟ್ ಅ ಡಿವೋರ್ಸ್. ಓಕೆ, ಸಿ ಯು. ಕೋರ್ಟ್ನಲ್ಲಿ ಏನು ಮಾತಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಡೋಂಟ್ ವರಿ, ಯು ಜಸ್ಟ್ ಫಾಲೋ ದ್ಯಾಟ್. ಏನು ಮಾತಾಡಬೇಕು ಅಂತನಾ? ಕ್ಯಾನ್ ಯು ಮೇಕ್ ಇಟ್ ಕ್ಲಿಯರ್? ನಾಟ್ ಅ ಪ್ರಾಬ್ಲಮ್. ಯೂಶಲಿ ಡಿವೋರ್ಸ್ ಕೇಸ್ಗಳಲ್ಲಿ ಕೆಲವೊಂದು ಬಲವಾದ ಕಾರಣಗಳನ್ನ ಇಟ್ಕೋಬೇಕಾಗುತ್ತೆ, ಜೊತೆಗೆ ಆ ಕಾರಣಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ಡೋಂಟ್ ವರಿ, ನಾನೆಲ್ಲ ಹೇಳ್ಕೊಡ್ತೀನಿ. ಏನು ಆ ಕಾರಣಗಳು? ಹೌ ಕ್ಯಾನ್ ಐ ಜಸ್ಟ್ ಬ್ಲೈಂಡ್ಲಿ ಫಾಲೋ ದೆಮ್? ಯೂಶಲಿ ಗಂಡ ಹೆಂಡತಿ ಸೆಪ್ರೇಟ್ ಆಗಿ ಬಹಳ ವರ್ಷಗಳಾಗಿದ್ದರೆ, ವಾಸಿ ಆಗದೇ ಇರುವಂಥ ಕಾಯಿಲೆಗಳಿದ್ದರೆ, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಕ್ರೂವಲ್ ಬಿಹೇವಿಯರ್, ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಅಥವಾ ಗಂಡ ಇಂಪಾರ್ಟೆಂಟ್ ಆಗಿದ್ರೆ ಇನ್ ಸಮ್ ಕೇಸಸ್, ಈ ಥರದ ಕಾರಣಗಳಿದ್ದರೆ ಡಿವೋರ್ಸ್ ಸಿಗೋದು ಸುಲಭ. ಡೋಂಟ್ ವರಿ, ಏನೋ ಒಂದು ಕಾರಣ ಹುಟ್ಟಾಕೋಣ. ನನ್ನ ಕಾರಣಗಳೇ ಬೇರೆ, ಮೂರವರ್ ನೀವು ಹೇಳ್ತಿರೋ ಕಾರಣಗಳೇ ಬೇರೆ. ಇಷ್ಟೆಲ್ಲ ಸುಳ್ಳು ಆರೋಪ ಮಾಡೋದು ಸರಿ ಇಲ್ಲ ಅನ್ಸುತ್ತೆ. ಇಟ್ ಡಸಂಟ್ ರಿಯಲಿ ಮ್ಯಾಟರ್. ಫೈನಲಿ ನಿಮಗೆ ಬೇಕಾಗಿರೋದು ಡಿವೋರ್ಸ್ ತಾನೆ. ನಾಳೆ ಆಫೀಸಿಗೆ ಬನ್ನಿ, ಎಲ್ಲ ಕೆಲಸ ಮಾಡಿ ಮುಗಿಸೋಣ. ಒಂದು ವಿಷಯ ಕೇಳಲ್ಲ? ಆ್ಯಕ್ಚುಲಿ ಇದು ನನಗೆ ಬೇಡದೇ ಇರೋ ವಿಷಯ, ಬಟ್ ನೀವು ನಿಮ್ಮ ಹಸ್ಬೆಂಡಿಂದ ಸೆಪ್ರೇಟ್ ಆದಮೇಲೆ ಸಂತೋಷವಾಗಿ ಇರ್ತೀನಿ ಅಂತ ನಿಮ್ಗೆ ಅನಿಸಿದೆಯಾ?
ತಗೊಳ್ಳಿ, ಟೇಸ್ಟ್ ಇಟ್ ಬಿಫೋರ್ ಇಟ್ ಮೆಲ್ಟ್ಸ್.